ಈ ಎಲ್ಲ ಬೆಳವಣಿಗೆಯ ಕುರಿತು ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟಿ. ಓವರ್ ಟು ಯು. ಎಸ್ ಶ್ರುತಿ, ಇದು ಬಹಳ ದೊಡ್ಡ ಒಂದು ಮಾಧ್ಯಮಕ್ಕೂ ದೊಡ್ಡ ಗೆಲುವು ಅನ್ನೋ ಪ್ರಶ್ನೆ ಅಲ್ಲ. ಇದು ತಿರ್ಚಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಯಾಕೆ ತಿರ್ಚಬೇಕು? ಮಾಧ್ಯಮಕ್ಕೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ? ಮಾಧ್ಯಮ ಇವ್ರು ಮಾತಾಡಿದ್ರು ಅವ್ರು ಮಾತಾಡಿದ್ರು ಅಂತಲ್ಲ. ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಅಂತ ಹೇಳಿಕೆಯನ್ನು ಕೊಟ್ಟರು ಕೂಡ ಅವರು ಕೂಡ ಅರೆಸ್ಟ್ ಆಗಬೇಕು, ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ಅವನು ಇವನಂತಿಲ್ಲ. ಇದು ಭಾರತದ ಪ್ರಶ್ನೆ. ಇಲ್ಲಿ ನಾವುಗಳು ಯಾವುದೇ ಪಕ್ಷದ ಕಾರ್ಯಕರ್ತರಾಗಿ ಸೇರಿಲ್ಲ. ಇಲ್ಲಿ ನಾವು ಪತ್ರಕರ್ತರಾಗೇ ಇರುವಂಥದ್ದು. ನಾವು ಯಾವುದಾದ್ರೂ ಕಾರ್ಯಕರ್ತರಾಗಿದ್ದರೆ ಈ ದೇಶದ ಕಾರ್ಯಕರ್ತರಾಗಬೇಕು, ಯಾವುದೇ ಪಕ್ಷದ ಬಕೆಟ್ ಆಗಬಾರ್ದು. ಇವತ್ತು ಒಪ್ಪಿಕೊಂಡಿದೆ ಸರ್ಕಾರ, FSL ರಿಪೋರ್ಟನ್ನು ಒಪ್ಕೊಂಡಿದೆ. ಪಾಕ್ ಪರ ಘೋಷಣೆ ನಿಜ ಅನ್ನೋದನ್ನು ಸರ್ಕಾರ ಒಪ್ಕೊಂಡಿದೆ. ಅದನ್ನಾದರೂ ಯಾಕೆ ಇಷ್ಟು ಡಿಲೇ ಮಾಡಿದ್ರಿ ಅನ್ನುವಂಥದ್ದು. ಈಗ ಪ್ರಿಯಾಂಕರ್ಗೆ ಏನು ಹೇಳ್ತಾರಂತೆ, ಅವ್ರು ಹೆಂಗೆ FSL ರಿಪೋರ್ಟ್ ಕೊಟ್ಬಿಟ್ರು ಅವ್ರದ್ದೇ ಸ್ವಂತವಾಗಿ. ಶರಣ್ ಪ್ರಕಾಶ್ ಪಾಟೀಲ್, ಮಂಕಾಳ್ ವೈದ್ಯ, ಯಾರನ್ನ ರಕ್ಷಣೆ ಮಾಡೋಕ್ಕೆ, ಯಾರನ್ರಿ ರಕ್ಷಣೆ ಮಾಡ್ತಾ ಇದ್ದೀರಿ ನೀವು? ಇವತ್ತು ಕೊನೆಗೂ ಒಪ್ಕೊಂಡ್ರಲ್ಲ ನೀವು. ಮುಖ್ಯಮಂತ್ರಿ ಒಂದು ಮಾತನ್ನು ಹೇಳಿದ್ರು, ನಾನು ಪದೇ ಅದನ್ನು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಯಾರನ್ನು ರಕ್ಷಣೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಆದರೆ 5-6 ದಿವಸ ಎಳೆಯುವಂಥ ಅಗತ್ಯ ಇರಲಿಲ್ಲ. ಇದನ್ನು ಆವತ್ತಿನ ದಿವಸವೇ ಮಾಧ್ಯಮ ಕೇಳಿದಾಗ ಯಾರು ಹೇಳಿದರು, ಬಾರಿಸಿರಿ ಕಪಾಳಕ್ಕೆ ಅಂತಂದರೆ ಮುಗ್ದೋಗ್ಬಿಡೋದು. ಇವತ್ತು ಸರ್ಕಾರ, ಗೃಹ ಸಚಿವರು ಅದನ್ನು ಒಪ್ಕೊಂಡಿದ್ದಾರೆ. ಹೌದು, FSL ರಿಪೋರ್ಟಲ್ಲಿ ಸಾಬೀತಾಗಿದೆ. ಆ ಮೂಲಕ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶ್ರುತಿ, ಸರ್ಕಾರಿ FSL ವರದಿ ಕೈ ಸೇರಿದೆ, ಅದರಲ್ಲೂ ಕೂಡ ಇದೆ. ಬಿಕಾಸ್ ಪ್ರಿಯಾಂಕರ್ಗೆ ವರದಿನೋ ಅಥವಾ ಸಂವಾದ ಫೌಂಡೇಶನ್ ವರದಿಯನ್ನು ಇಟ್ಕೊಂಡು ಸರ್ಕಾರ ಹೇಳಿದ್ದಲ್ಲ, ತಾವೇ ಮಂಡಿಸಿರುವಂಥ ವರದಿಯನ್ನು ನಾವು ಬೆಳಗ್ಗೆ ಬಿಗ್ ಮಾರ್ನಿಂಗಲ್ಲಿ ಒಂದು ಹೇಳ್ತಾ ಇದ್ವಿ. ಕೇಂದ್ರ ಬೆಂಗಳೂರು ಪೊಲೀಸರು ಯಾವ ಮಾಹಿತಿಯನ್ನು ಅಲ್ಲಿ ಆಧಾರ ಮಾಡಿಕೊಂಡಿದ್ದಾರೆ, FSL ವರದಿಯನ್ನು ಆಧರಿಸಿ, ಸಾಕ್ಷ್ಯಗಳನ್ನು ಆಧರಿಸಿ ಘೋಷಣೆ ಕೂಗಿರೋದು ನಿಜ ಅನ್ನೋದು ಸಾಬೀತಾಗಿದೆ. ಇದು ಎಲ್ಲರಿಗೂ ಕೂಡ ಒಂದು ನೈತಿಕ ಗೆಲುವು ಕೂಡ. ಮಾಧ್ಯಮದ ಮೇಲೆ ಎಲ್ಲರೂ ಹೆಂಗೆ ತಿರುಗಿ ಬಿದ್ದರು ಅಂತಂದರೆ, ಏನೋ ಒಂದು ಪಾರ್ಟಿ ಬಗ್ಗೆ ಮಾತಾಡ್ತಿದ್ವಿ, ಈ ಪಾರ್ಟಿಯಿಂದ ನಮಗೇನ್ರಿ ಆಗಬೇಕಾಗಿದೆ? ಇವತ್ತು ಈತನ ಬಂಧನ ಕೂಡ ಆಗಬೇಕು, ಅಲ್ಲಿ ಮಂಡ್ಯದಲ್ಲಿ ಯಾರು ಘೋಷಣೆ ಮಾಡಿದ್ರು ಆತನ ಬಂಧನ ಕೂಡ ಆಗಿದೆ. ನಾವು ಕಾರ್ಯಕರ್ತರ ಅಲ್ಲ, ಭಾರತದ ಕಾರ್ಯಕರ್ತರು. ಇವತ್ತು ಒಪ್ಕೊಂಡಿರೋ ಕಾರಣಕ್ಕಾಗಿ, ಪರಮೇಶ್ವರ್ ಒಪ್ಕೊಂಡಿರೋ ಕಾರಣಕ್ಕಾಗಿ ದೃಢವಾಗಿದೆ, ಸರ್ಕಾರ ಒಪ್ಕೊಂಡಿದೆ, ಆತನ ಅರೆಸ್ಟ್ ಆಗಿದೆ, ಮುಂದಿನ ಕ್ರಮಗಳನ್ನು ಕೈಗೊಳ್ಳುತ್ತೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರಿಯಾಂಕರ್ಗೆ, ಶರಣ್ ಪ್ರಕಾಶ್ ಪಾಟೀಲ್, ಮಂಕಾಳ್ ವೈದ್ಯ ಪುಂಖಾನುಪುಂಖವಾಗಿ ಇಲ್ಲ, ಆ ರೀತಿ ಆಗಲಿ. ಯಾರನ್ನ ಓಲೈಸ್ತಾ ಇದ್ದೀರಿ? ಯಾರನ್ನ ಮುದ್ದಿಸ್ತಾ ಇದ್ದೀರಿ? ಯಾಕೆ ಬೇಕದು? ಭಾರತದ ವಿರುದ್ಧ ಘೋಷಣೆ ಹಾಕುವಂಥವರನ್ನು ಬಂಧಿಸಲೇಬೇಕದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಸತ್ಯಕ್ಕೆ ಜಯವಾಗಿದೆ. ಸತ್ಯಮೇವ ಜಯತೆ. ಇವತ್ತು ನಮ್ಮನ್ನು ಟೀಕೆ ಟಿಪ್ಪಣಿ ತುಂಬ ಜನ ಮಾಡಿರ್ಬೋದು, ನಾವು ಅವ್ರಿಗೆ ಉತ್ತರ ಕೊಡೋಕೆ ಹೋಗೋದಿಲ್ಲ. ಯಾಕಂದರೆ ಸತ್ಯ ಗೆದ್ದಿದೆ. ಸತ್ಯದ ಮುಂದೆ ಸುಳ್ಳು ಭಾಳ ಸಣ್ಣದಾಗ್ಬಿಡುತ್ತೆ. ಸುಳ್ಳು ಎಷ್ಟೇ ವಿಜೃಂಭಿಸಿದ್ರು ಕೂಡ ಸತ್ಯದ ಮುಂದೆ ಭಾಳ ಸಣ್ಣದು. ಇವತ್ತು ಸತ್ಯ ಗೆದ್ದಿದೆ. ಸತ್ಯಮೇವ ಜಯತೆ. ಓವರ್ ಟು ಯು ಶ್ರುತಿ. ಥ್ಯಾಂಕ್ ಯು ಜಯಪ್ರಕಾಶ್ ಶೆಟ್ಟಿ. ಎಕ್ಸಾಕ್ಟ್ಲಿ ಪ್ರಶ್ನೆ ಸತ್ಯಮೇವ ಜಯತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿರೋದು ಈ ಪ್ರಕರಣದಲ್ಲಿ. ಒಂದು ಪ್ರಶ್ನೆ ಇದ್ದದ್ದು, ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಚಿವರು ಒಂದು ಹೇಳಿಕೆ ಕೊಡುವಾಗ ಬಹಳ 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 ಮಹತ್ವ ಇರುತ್ತೆ ಅವರ ಹೇಳಿಕೆಗಳಿಗೆ. ಸರ್ಕಾರದಿಂದ ಅಧಿಕೃತ ಮಾಹಿತಿ ಬರದೆ, ಒಂದು FSL ರಿಪೋರ್ಟ್ ಬರದೆ ಹೇಗೆ ನೀವು ಆರೋಪಿಗಳ ಪರವಾಗಿ ನಿಂತ್ಕೊಂಡ್ರಿ, ಹೇಗೆ ನೀವೇ ಕ್ಲೀನ್ ಚೀಟ್ ಕೊಟ್ರಿ, ಇದು ಪ್ರಶ್ನೆ. ಈಗ ರಿಪೋರ್ಟ್ ಬಂದಿದೆ, ಈಗ ನಿಮ್ಮ ಸಮರ್ಥನೆ ಏನು ಅನ್ನೋದು ರಿಪಬ್ಲಿಕನ್ ಪ್ರಶ್ನೆಯಾಗಿದೆ. ನೋಡಿ, ಪಾಕ್ ಪರ ಘೋಷಣೆ ಕೂಗಿರುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಂತೆ ತತ್ಕ್ಷಣಕ್ಕೆ ಸಚಿವರು ಪ್ರತ್ಯಕ್ಷರಾಗ್ತಾರೆ. ಪ್ರಿಯಾಂಕ್ ಖರ್ಗೆ ಆದಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣ್ ಪ್ರಕಾಶ್ ಪಾಟೀಲ್, ಮಂಕಾಳು ವೈದ್ಯ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಏನ್ ರಿಯಾಕ್ಷನ್ ಏನಿತ್ತು ರಿಪೋರ್ಟ್ ಬರೋಕ್ಕೂ ಮುನ್ನ ಬನ್ನಿ ನೋಡ್ಕೊಂಡು ಬರೋಣ. ಇದು ಒಂದು ಕಾಲ್ಪನಿಕ ಘಟನೆ. ಆಡಿಯೋನಲ್ಲಿ ಭಾಳ ಕ್ಲಿಯರ್ ಆಗಿ ನಾಸೀರ್ ಹುಸೇನ್ ಜಿಂದಾಬಾದ್, ಸೈಯದ್ ಸಾಬ್ ಜಿಂದಾಬಾದ್ ಅಂತ ಹೇಳೋದು ಕೇಳಿಸ್ತಾ ಇದೆ. ನಾವು ಕೂಡ ಭಾಳ ಜವಾಬ್ದಾರಿಯಾಗಿ ಒಬ್ಬ ಪಕ್ಷದ ಸಂವಹನ ಅಧ್ಯಕ್ಷನಾಗಿ ಆ ಆಡಿಯೋ ಬಂದಾಗ ಹಲವಾರು ಮೀಡಿಯಾದ
ವಿಡಿಯೋ ಫುಟೇಜು, ಆಡಿಯೋ ಫುಟೇಜು, ರಾ ಫುಟೇಜು ತೊಗೊಂಡು ಖಾಸಗಿಯಾಗಿ ನಾವು ಆಡಿಯೋ ಫೊರೆನ್ಸಿಕ್ ಮಾಡಾದಮೇಲೆ ನಾವು ನಮ್ಮ ಪಕ್ಷದ ನಿಲುವನ್ನು ಹಾಕಿದ್ದೀವಿ. ನಿನ್ನೆ ಸ್ಪಷ್ಟವಾಗಿ ಅಲ್ಲಿ ಯಾವುದೇ ರೀತಿಯಾದಂಗೆ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ. ಅದು ಅಧಿಕೃತವಾಗಿ ಸರ್ಕಾರದಿಂದನೂ FSL ರಿಪೋರ್ಟ್ ಬರುತ್ತೆ. ನಾನು ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ, ಘೋಷಣೆ ಕೂಗಿಲ್ಲ ಅಂತ ಇರೋದು. ನಾವು ಒಬ್ಬ ಜವಾಬ್ದಾರಿ ಸಂವಹನ ಅಧ್ಯಕ್ಷನಾಗಿ ನಾನು ಹೇಳಿದೆ, ಖಾಸಗಿಯಾಗಿ ನಾನು ಆಡಿಯೋವನ್ನು ನಾನು ಪರಿಶೀಲನೆ ಮಾಡಿಸಿದ್ದೀನಿ ಅಂತ. ಆ ಆಡಿಯೋದಲ್ಲಿ ಪದೇ ಪದೇ ನಾನು ಕೂಡ ಕೇಳಿದ್ದೀನಿ. ಏನು ಆಡಿಯೋ ಸ್ಪೆಷಲಿಸ್ಟ್ ಇದ್ದಾರೆ ಅವರು ಕೂಡ ನಿಮ್ಗೆ ಗೊತ್ತಾಗ್ತದೆ, ಬ್ಯಾಕ್ಗ್ರೌಂಡ್ ಗಲಾಟೆಯನ್ನು ಕಮ್ಮಿ ಮಾಡಿ, ವೋಕಲ್ಸ್ನ ಜಾಸ್ತಿ ಮಾಡಿ, ಅವ್ರು ಏನೇನೋ ಅವರು ವೈಜ್ಞಾನಿಕವಾಗಿ ಮಾಡಿ ನಮ್ಗೆ ಹೇಳಿರೋದು. ಸರ್ಕಾರದ FSL ರಿಪೋರ್ಟ್ ಈಗ 11 ಗಂಟೆಗೆ ಬರುತ್ತೆ ಅಂತಲೇ ನಾನು ಹೇಳಿರೋದು. ನಾನು ಹೇಳಿದ್ದೀನಿ ಅಂತ ಹೇಳಿದ್ರೆ ಯಾರು ಕರೆದಿದ್ರೆ ಒಳಿಕಾಗ್ತಾರೆ ಪೊಲೀಸವರು, ಕಾನೂನು ರೀತಿ ತೆಗೆದುಕೊಳ್ತಾರೆ. ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ. BJP ಅವರು ಸೋತಿದ್ದೀವಿ ಅಂತೇಳಿ ಸುಮ್ಮನೆ ಏನೋ ತಿರ್ಸ್ತಾ ಇದ್ದಾರೆ. ವಿ ಹ್ಯಾವ್ ಆಸ್ಕ್ಡ್ ಟು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೇಳಿದ್ದೀವಿ. ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ, ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ, ಇಲ್ಲದೆ ಹೋದರೂ ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ, ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ಕೈಗೊಳ್ತದೆ ಅಂತಂದರೆ ಎಲ್ಲಾದರೂ ಅರ್ಥ ಇದೆಯಾ? ಹಾಂ, ನೀವೇ ವಿಚಾರ ಮಾಡಿ. ನಾನು 10 ಸಾರಿ ಕೇಳಿದ್ದೀನಿ ಅದನ್ನು. ನಾಸೀರ್ ಸಾಬ್ ಅಂತ ಹೇಳ್ತಾರೆ. ಅದನ್ನು ಪಾಕಿಸ್ತಾನ ಅನ್ನೋದು ಈ ನೆಲದ ಅನ್ನ ಊಟ ಮಾಡ್ತೀವಿ ನಾವು ಹೊಟ್ಟೆಗೆ. ನಾನು ನಂದು ಹೇಳ್ತಾ ಇದ್ದೀನಿ, ನಾನು ವೈಯಕ್ತಿಕವಾಗಿ. ತಾವು ಕೂಡ, ತಮಗೂ ಕೂಡ ನಾವು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿಗೆ ಏನು ನಮಗೆ ಲಭ್ಯ ಇರತಕ್ಕಂಥ ಸ್ಯಾಂಪಲ್ನ ಕಳಿಸ್ಕೊಟ್ಟಿದ್ದೇವೆ. ಅದರ ವರದಿ ಬಂದ ಮೇಲೆ ನಾವು ಆ್ಯಕ್ಷನನ್ನು ತಗೊಳ್ತೀವಿ. ಒಂದು ವೇಳೆ ಆ ವರದಿಯಲ್ಲಿ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಶುರುವಾಗ್ತಾ ಇದೆ. KRS ಜಲಾಶಯಕ್ಕೆ ಟ್ರಯಲ್ ಬ್ಲಾಸ್ಟ್ನ ಟ್ರಬಲ್ ಶುರುವಾಗಿದೆ. ಬೇಬಿ ಬೆಟ್ಟ ಇದೆಯಲ್ಲ, ಆ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ. ಅಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಜಾರ್ಖಂಡ್ನಿಂದ ತಜ್ಞರ ತಂಡ ಈಗ ಆಗಮಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮೂಲಕ KRS ಜಲಾಶಯಕ್ಕೆ ಈ ಟ್ರಯಲ್ ಬ್ಲಾಸ್ಟ್ನ ಟ್ರಬಲ್ ಶುರುವಾಗಿದೆ. ಇಲ್ಲಿಂದ ಹಿರಿಯ ವಿಜ್ಞಾನಿಯಾದಂತಹ ಆದಿತ್ಯ ರಾಣಾ ನೇತೃತ್ವದಲ್ಲಿ ಟ್ರಯಲ್ ಬ್ಲಾಸ್ಟನ್ನು ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಟ್ರಯಲ್ ಬ್ಲಾಸ್ಟ್ನ ವಿರೋಧಿಸಿ ಗೋ ಬ್ಯಾಕ್ ಚಳವಳಿಯನ್ನು ನಡೆಸಲಾಗ್ತಾ ಇದೆ. KRS ಬೃಂದಾವನ ರಸ್ತೆಯಲ್ಲಿ ರೈತರು ಚಳವಳಿಯನ್ನು ಹಮ್ಮಿಕೊಂಡಿದ್ದಾರೆ. ರೈತ ಸಂಘ, ಬೇಬಿ ಬೆಟ್ಟ ಉಳಿಸಿ ಹೋರಾಟ ಸಮಿತಿ ಇಬ್ಬರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆಗಾದರೆ, ಮತ್ತೊಂದು ಕಡೆ BJPಯಿಂದಲೂ ಕೂಡ ಬೇಬಿ ಬೆಟ್ಟದ ಟ್ರಯಲ್ ಬ್ಲಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದಿಂದ ಗೋ ಬ್ಯಾಕ್ ಚಳವಳಿಯ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಆನಂದ್, ಸಾಕಷ್ಟು ವಿರೋಧದ ನಡುವೆಯೂ ಕೂಡ ಟ್ರಯಲ್ ಬ್ಲಾಸ್ಟ್ಗೆ ಕಡೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಮತ್ತೊಂದು ಕಡೆ ಗೋ ಬ್ಯಾಕ್ ಚಳವಳಿ ನಡೀತಾ ಇದೆ. ಮಾಹಿತಿ ಕೊಡೋದಾದ್ರೆ ಶರತ್, ಬೇಬಿ ಬೆಟ್ಟದಲ್ಲಿ ನಡೀತಿದ್ದಂಥ ಕಲ್ಲು ಗಣಿಗಾರಿಕೆಯಿಂದ KRSಗೆ ಕಂಟಕ ಎದುರಾಗಿತ್ತು. ಅಲ್ಲಿ ನಡೀತಾ ಇದ್ದಂಥ ಬೇಬಿ ಬೆಟ್ಟದ ಗಣಿಗಾರಿಕೆ ನಡೀತಿತ್ತು. ಅದರಿಂದಾಗಿ KRS ಡ್ಯಾಮ್ಗೆ ಅಪಾಯ ಇದೆ ಅನ್ನೋ ಒಂದು ಆತಂಕ ಸೃಷ್ಟಿಯಾಗಿತ್ತು. ಅದಕ್ಕಾಗಿ KRS ಡ್ಯಾಮ್